Good morning, my dear students. ಎಲ್ಲರನ್ನು ಯೂಟ್ಯೂಬ್ ತರಗತಿಗೆ ಸ್ವಾಗತಿಸುತ್ತಾ 8ನೇ ತರಗತಿ 8th ಸ್ಟ್ಯಾಂಡರ್ಡ್ ಫಿಸಿಕಲ್ ಎಜುಕೇಶನ್ ಚಾಪ್ಟರ್ 2 ಹಾಕಿ ಪ್ರಾಕ್ಟಿಕಲ್ ಕ್ಲಾಸ್ ನಾವು ಇವತ್ತು ತಗೊಳ್ತಾ ಇದ್ದೀವಿ ಮಕ್ಕಳೇ. ಸೊ ಎಸ್ಟರ್ಡೇ ವಾಲಿಬಾಲ್ ಪ್ರಾಕ್ಟಿಕಲ್ ಕ್ಲಾಸ್ ಆಗಿದೆ. ಸೊ ನಂತರ ಸೆಕೆಂಡ್ ಚಾಪ್ಟರ್ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಹಾಕಿ ಪಾಠವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶೀಯ ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಉತ್ತರ ಕೊಡ್ತೀವಿ, ಇವೆಲ್ಲ ಹಾಕಿ ಅಂತೇಳಿ. ಅದೇ ರೀತಿ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳು ಇದ್ದಾವೆ. ಅದೇ ರೀತಿ ನಮ್ಮ ದೇಶದ ನಮ್ಮ ಭಾರತೀಯ ಕ್ರೀಡೆ ಯಾವುದಪ್ಪ ಅಂತಂದ್ರೆ ಇಟ್ ಈಸ್ ಹಾಕಿ. ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ. ಸೊ ಹಾಕಿ ಅಂದ ತಕ್ಷಣ ಅದರಲ್ಲೂ 2020ರಲ್ಲಿ ನಡೀತಕ್ಕಂತಹ ಟೋಕಿಯೋ ಒಲಿಂಪಿಕ್ಸ್ ಏನು ಈಗ ನಡೀತಾ ಇದೆ, ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶದಿಂದ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಅಥ್ಲೆಟಿಕ್ಸ್ ಆಗಿರ್ಬೋದು, ಬಾಕ್ಸಿಂಗ್ ಆಗಿರ್ಬೋದು, ಗ್ರೂಪ್ ಗೇಮ್ ಹಾಕಿ ಆಗಿರ್ಬೋದು, ಈ ತರ ಅನೇಕ ಕ್ರೀಡೆಗಳಲ್ಲಿ ನಮ್ಮ ದೇಶದಿಂದ ಅನೇಕ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನಮ್ಮ ದೇಶದಿಂದ ಪ್ರತಿನಿಧಿಸಿದ್ದಾರೆ. ಅದರಲ್ಲೂ ಇತ್ತೀಚಿನ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ನ್ಯೂಸ್ ಪೇಪರ್ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಮ್ಮ ದೇಶದ ಮೆನ್ಸ್ ಮತ್ತು ವುಮೆನ್ಸ್ ಪ್ಲೇಯರ್ಸ್ಗಳು ಅತಿ ಹೆಚ್ಚಿನ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹಾಕಿ ಕ್ರೀಡೆಯಲ್ಲಿ ಸತತ 41 ವರ್ಷದ ನಂತರ ನಮ್ಮ ದೇಶದ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ 41 ವರ್ಷದ ನಂತರ ಸೆಮಿಫೈನಲ್ಸ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಮೆನ್ ಸೆಕ್ಷನ್ ಅಂಡ್ ವುಮೆನ್ ಸೆಕ್ಷನ್ has entered to semi-finals. 41 years ago, 41 ವರ್ಷದ ನಂತರ ನಮ್ಮ ದೇಶದ ಹಾಕಿ ಮೆನ್ ಸೆಕ್ಷನ್ ಮತ್ತು ವುಮೆನ್ ಸೆಕ್ಷನ್ ಸೆಮಿಫೈನಲ್ಸ್ಗೆ ಲಗ್ಗೆಯನ್ನು ಮುಟ್ಟಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ ಮಕ್ಕಳೇ. ಹಾಗಾಗಿ ಇವತ್ತು ನಾನು ಹಾಕಿ ಪಾಠವನ್ನ ಮಾಡ್ತಕ್ಕಂಥದ್ದು ಸಹ ಒಳ್ಳೆಯ ಸಂದರ್ಭ ಇದೆ ಅಂತ ನಾನಾದ್ರೂ ತಿಳ್ಕೊಳ್ತೀನಿ, ನಾನಾದ್ರೂ ಭಾವಿಸ್ತೀನಿ. ಒಳ್ಳೆಯ ಸಮಯದಲ್ಲಿ ನಾನು ಹಾಕಿ ಪಾಠವನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಹಾಕಿಯಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಪುರುಷರು ಮತ್ತು ಮಹಿಳೆಯರ ವಿಭಾಗದವರು ಬಹಳ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸ್ವಲ್ಪ ನಾವು ಬೇಸಿಕ್ ಕಡೆಯಿಂದ ನಾವು ಹೋಗ್ಬೇಕಲ್ಲ. ನಿಮಗೆ ಹಾಕಿ ಅಂದ್ರೆ ಗೊತ್ತಿದೆ. ಹಾಕಿಯಲ್ಲಿ ಎಷ್ಟು ಜನ ಆಟವನ್ನು ಆಟ ಆಡ್ತಾರೆ ಅಂತಂದ್ರೆ, ಸೊ ಪ್ಲೇಯರ್ಸ್ ಬಂದ್ಬಿಟ್ಟು 11 plus 5. ಓಕೆ, 16 ಮೆಂಬರ್ಸ್ ಆಟವನ್ನ ಆಟ ಆಡ್ತಾರೆ. ಒಟ್ಟು ಒಳಗಡೆ ಆಟ ಆಡ್ತಕ್ಕಂತಹ ಆಟಗಾರರ ಸಂಖ್ಯೆ ಪ್ಲೇಯರ್ಸ್ ಬಂದ್ಬಿಟ್ಟು ಟೋಟಲ್ 11 plus 5 substitute players. Okay, understood. ಹಾಕಿಯನ್ನು ಆಟ ಆಡಬೇಕಾದ್ರೆ ಎಷ್ಟು ಜನ ಬೇಕು ನಮಗೆ? 11 members. How many players we want for play to hockey? ಅಂತಂದ್ರೆ 11 members ನಮಗೆ ಆಟಗಾರರು ಬೇಕಾಗ್ತದೆ ಮಕ್ಕಳೇ. ಓಕೆ, ಇದು ಪ್ಲೇಯರ್ಸ್ ಬಗ್ಗೆ ನಮಗೆ ಗೊತ್ತಾಯ್ತು. ಅದೇ ರೀತಿ ಈ ಹಾಕಿಯನ್ನ ಆಟ ಆಡಬೇಕಾದ್ರೆ ನಮಗೆ
ಅಂಕಣದ ಮೆಜರ್ಮೆಂಟ್ ಇರುತ್ತಪ್ಪ ಅಂತಂದ್ರೆ ಸೊ ಲೆಂತ್ ಬಂದ್ಬಿಟ್ಟು 91.440 meters, 91.40 meters. So in our breadth ಬಂದ್ಬಿಟ್ಟು 55 meters. ಓಕೆ, ಅರ್ಥ ಆಯ್ತಾ? ನಾವು ಕನ್ನಡದಲ್ಲಿ ಗಜದಲ್ಲಿ ಹೇಳ್ಬೇಕಾದ್ರೆ ಅಥವಾ ಯಾಡ್ಸ್ ಅಲ್ಲಿ ನಾವು ಹೇಳ್ಬೇಕಾದ್ರೆ ಯಾಡ್ಸ್ ಅಲ್ಲಿ ಬಂದ್ಬಿಟ್ಟು 100 ಯಾಡ್ಸ್ ಲೆಂತ್ ಬರುತ್ತೆ, 100 ಯಾಡ್ಸ್ ಲೆಂತ್, 60 ಯಾಡ್ಸ್ ವಿಡ್ತ್ ಬರುತ್ತೆ. ಓಕೆ, ಸೊ ನಾವಿಲ್ಲಿ ಮೀಟರ್ ಅಲ್ಲಿ ಹೇಳ್ಬೇಕಾದ್ರೆ ಸೊ ಟೋಟಲಿ 91.40 meters ಲೆಂತ್ ಬೇಕು. ಇನ್ನು ಬ್ರೆಡ್ತ್ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು 55 meters ಬೇಕಾಗುತ್ತೆ. ಅದೇ ರೀತಿ ನಾವು ಯಾಡ್ಸ್ ಅನ್ನು ನಾವು ಕನ್ವರ್ಟ್ ಮಾಡಬೇಕಪ್ಪ ಅಂತಂದ್ರೆ 100 ಯಾಡ್ಸ್ ಲೆಂತ್ ಬರುತ್ತೆ, 60 ಯಾಡ್ಸ್ ವಿಡ್ತ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಪ್ಲೇಸ್ ಬಗ್ಗೆ ಗೊತ್ತಾಯ್ತು ನಮಗೆ, ಗ್ರೌಂಡ್ ಮೆಜರ್ಮೆಂಟ್ ಬಗ್ಗೆ ನಮಗೆ ಗೊತ್ತಾಯ್ತು. ಇದು ನೀವು ತಿಳ್ಕೊಳ್ಬೇಕು. ಸೊ ಗ್ರೌಂಡ್ ಮೆಜರ್ಮೆಂಟ್ ಏನಿದೆ 91.40 meters ಲೆಂತ್ ಬರುತ್ತೆ, 55 meters ವಿಡ್ತ್ ಬರುತ್ತೆ. ಅದೇ ಯಾಡ್ಸ್ ಅನ್ನು ನಾವು ಹೇಳ್ಬೇಕಾದ್ರೆ 100 ಯಾಡ್ಸ್ ಲೆಂತ್ ಬರುತ್ತೆ, 60 ಯಾಡ್ಸ್ ಬ್ರೆಡ್ತ್ ಬರುತ್ತೆ. ಓಕೆ, ಇದಿಷ್ಟು ಆಟಗಾರರ ಸಂಖ್ಯೆ ಮತ್ತು ಅಂಕಣದ ಅಳತೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ what are the equipments we are using in a hockey ground? ಅಂದ್ರೆ ಹಾಕಿಯಲ್ಲಿ ನಾವು ಆಟ ಆಡಬೇಕಾದ್ರೆ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನು ನಾವು ಯೂಸ್ ಮಾಡ್ತೀವಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅಂತಂದ್ರೆ, ಒಂದನೇದು ಹಾಕಿ ಸ್ಟಿಕ್. ಓಕೆ, ಸೊ ಹಾಕಿ ಸ್ಟಿಕ್ ಬೇಕಾಗುತ್ತೆ ನಮಗೆ. ಇನ್ನೊಂದು ದಿ ಬಾಲ್. ಸೊ ಇವೆರಡು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನ ಗೋಲ್ ಪೋಸ್ಟ್ ಬೇಕು, ಗೋಲ್ ಪೋಸ್ಟ್. ಓಕೆ, ಅದಂತ ಇವೆಲ್ಲವೂ ಸಹ ನಮಗೆ ಬೇಕಾಗ್ತದೆ. ಹಾಗಾದ್ರೆ ಹಾಕಿ ಸ್ಟಿಕ್ ನೀವೆಲ್ಲ ನೋಡಿದ್ದೀರಾ? ನೋಡಿ, ನಾನು ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ದ ಹಾಕಿ ಸ್ಟಿಕ್. ನೋಡಿ, ಎಲ್ಲ ನೋಡಿ ನೋಡಿ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಕಿ ಸ್ಟಿಕ್ ಯಾವ ತರ ಇರುತ್ತೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬೇಕು. ಸಿ ಲೈಕ್ ದಿಸ್. ಸೊ ದಿಸ್ ಇಸ್ ದ ಪೊಸಿಷನ್. ಸಿ ಓಕೆ, ಇದು ಹಾಕಿ ಸ್ಟಿಕ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನೀವೆಲ್ಲ ನೋಡಿದ್ರೆ ಹಾಕಿ ಸ್ಟಿಕ್ ಅನ್ನ, ಯಾರು ನೋಡಿಲ್ಲ ಒಂದು ಬಾರಿ ನೀವು ಇದನ್ನ ಗಮನ ಇಟ್ಟು ನೋಡಿ. ಓಕೆ, ಹಾಗಾದ್ರೆ ಹಾಕಿ ಸ್ಟಿಕ್ ಬಗ್ಗೆ ನಿಮಗೆ ಗೊತ್ತಾಗಬೇಕಾದ್ರೆ ಇದು ಹಾಕಿ ಸ್ಟಿಕ್ ಬಂದ್ಬಿಟ್ಟು 36 to 39 ಇಂಚಸ್ ಲೆಂತ್ ಇರುತ್ತೆ. ಸೊ ಲೆಂತ್ 36 to 39 ಇಂಚಸ್ ಲೆಂತ್ ಬರುತ್ತೆ. ಅದೇ ರೀತಿ ಸೊ ವೆಯ್ಟ್ ಬಂದ್ಬಿಟ್ಟು 737 grams. 737 grams ಹಾಕಿ ಸ್ಟಿಕ್ ನ ವೆಯ್ಟ್ ಇರಬೇಕಾಗುತ್ತೆ ನಮಗೆ. ಓಕೆ, ಅಲ್ವಾ? ಸೊ ಹಾಕಿ ಸ್ಟಿಕ್ ಬಂದ್ಬಿಟ್ಟು 36 to 39 ಇಂಚಸ್ ಲೆಂತ್ ಇರುತ್ತೆ, ಉದ್ದ ಇರುತ್ತೆ. ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಸಿ, ಇಲ್ಲಿಂದ ಇಲ್ಲಿಗೆ 36 to 39 ಇಂಚಸ್ ಲೆಂತ್ ಇರುತ್ತೆ. ಇದರ ವೆಯ್ಟ್ ಬಂದ್ಬಿಟ್ಟು 737 ಗ್ರಾಮ್ಸ್ ಇದರ ವೆಯ್ಟ್ ಇರುತ್ತೆ. ಓಕೆ, ಅಲ್ವಾ? ಅದೇ ರೀತಿ ಬಾಲ್ ಬಂದ್ಬಿಟ್ಟು ದಿ ಬಾಲ್. ಸೊ ಇದು ಅಷ್ಟೇ 163 ಗ್ರಾಮ್ಸ್ ಇದರ ವೆಯ್ಟ್ ಬರುತ್ತೆ. 25 to 27 ಸರ್ಕಂಫರೆನ್ಸ್ ಇದರ ಸುತ್ತಳತೆ, ಬಾಲ್ ನ ಸುತ್ತಳತೆ ಬರುತ್ತೆ. ಇದಿಷ್ಟು ನಿಮಗೆಲ್ಲ ಗೊತ್ತಾಯ್ತಲ್ವಾ? ಈಗ ನಾವೇನ್ ತಿಳ್ಕೊಂಡಿದ್ವಿ, ಹಾಕಿ ಸ್ಟಿಕ್ ಬಗ್ಗೆ ಗೊತ್ತಾಯ್ತು, ಮತ್ತೆ ಹಾಕಿಯಲ್ಲಿ ಬಳಸ್ತಕ್ಕಂತಹ ಬಾಲ್ ಬಗ್ಗೆ ನಮಗೆ ಗೊತ್ತಾಯ್ತು. ಸೊ ಹಾಕಿ ಸ್ಟಿಕ್ ನ ವೆಯ್ಟ್ ಬಂದ್ಬಿಟ್ಟು 737 ಗ್ರಾಮ್ಸ್ ವೆಯ್ಟ್ ಇರುತ್ತೆ, 36 to 39 ಇಂಚಸ್ ಅದರ ಲೆಂತ್ ಇರುತ್ತೆ. ಓಕೆ, ಸೊ ಈಗ
ನಾವು ಈ ವರ್ಷ 8ನೇ ತರಗತಿಯಲ್ಲಿ ಯಾವ ಯಾವ ಸ್ಕಿಲ್ಸ್ ಗಳನ್ನು ನಾವು ಕಲಿಬೇಕು ಪಾಠದ ಕಡೆ ಹೋಗೋಣ ಮಕ್ಕಳೇ. ಈಗೆಲ್ಲ ನಾನು ಹೇಳಿದ್ದು ನಿಮಗೆ ಬೇಸಿಕ್ ಬಗ್ಗೆ, ಹಾಕಿ ಗ್ರೌಂಡ್ ಮೆಜರ್ಮೆಂಟ್ ಏನು, ಹಾಕಿಯಲ್ಲಿ ಬಳಸ್ತಕ್ಕಂತಹ ಮೆಟೀರಿಯಲ್ಸ್ ಏನು, ಹಾಕಿಯಲ್ಲಿ ಆಟ ಆಡಬೇಕಾದ್ರೆ ಎಷ್ಟು ಜನ ಪ್ಲೇಯರ್ಸ್ ಬೇಕು, ಇವೆಲ್ಲದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಇವಾಗ ಯಾವ ಸ್ಕಿಲ್ಸ್ ನಾವು ನಿಮ್ಮ ತರಗತಿಯಲ್ಲಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸೊ ಒಂದೇನು holding stick, holding stick and stands. ಅಂದ್ರೆ ಯಾವ ತರ ಹೋಲ್ಡ್ ಮಾಡಬೇಕು ಸ್ಟಿಕ್ ಅನ್ನ, ಓಕೆ, ಯಾವ ತರ ಹೋಲ್ಡ್ ಮಾಡಬೇಕು, ಮತ್ತೆ ನಾವು ಆಟ ಆಡಬೇಕಾದ್ರೆ ನಮ್ಮ ಪೊಸಿಷನ್ ಯಾವ ತರ ಇರಬೇಕು, ಸ್ಟ್ಯಾಂಡ್ಸ್ ಯಾವ ತರ ಇರಬೇಕು, ನಿಲುವು. ಸೊ ಎರಡನೇ ಇರುತ್ತೆ Indian dribbling and open dribbling. Indian dribbling, and open dribbling. Indian dribbling and open dribbling. So third one, straight push. Straight push. So fourth one, reverse push, reverse push. Fifth one, straight stop, straight stop. So last one, parallel pass. Listen here students, in this class we are going to learn these skills. Okay, so first one, holding stick and stands. Second one, Indian dribbling and open dribbling. Third one, straight push. Fourth one, reverse push. Fifth one, straight stop. Sixth one, last one, parallel pass. These are the skills today we have to learn. Okay, so ಹಾಗಾದ್ರೆ ಇಷ್ಟು ಸ್ಕಿಲ್ಸ್ ನಾವು ಕಲಿಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡಗಳಿವೆ. ಫಸ್ಟ್ ಯಾವ ತರ ನಿಂತ್ಕೋಬೇಕು, ಹಾಕಿ ಗ್ರಿಪ್ ಅನ್ನ ಯಾವ ತರ ಇಟ್ಕೋಬೇಕು, ಸ್ಟಿಕ್ ಅನ್ನ ಯಾವ ತರ ನಾವು ಗ್ರಿಪ್ ಇಟ್ಕೋಬೇಕು. ಓಕೆ, ಇವೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳು ಇವತ್ತು. ಓಕೆ, ಹಾಕಿ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಆಸ್ ದ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಡ್ಯೂರಿಂಗ್ ಪ್ರೀ ಅಂಡ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಹಾಕಿ ಆಟ ತನ್ನದೇ ಆದಂತಹ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿದೆ. Let us now learn some of the basic skills of this game. ಹಾಗಾದ್ರೆ ಈ ಆಟದ some skills ಗಳು ಇದ್ದಾವೆ. ಆ ಸ್ಕಿಲ್ಸ್ ಗಳನ್ನು ನಾವು 8ನೇ ತರಗತಿಯಲ್ಲಿ ನಾವು ಕಲಿಯೋಣ ಮಕ್ಕಳೇ. ಸೊ ಮೊದಲನೇದು ಹೋಲ್ಡಿಂಗ್ ದ ಸ್ಟಿಕ್ ಅಂಡ್ ಸ್ಟ್ಯಾಂಡ್. ಯಾವ ತರ ನಾವು ಹೋಲ್ಡ್ ಮಾಡಬೇಕು ನಮ್ಮ ಸ್ಟಿಕ್ ಅನ್ನ, ಮತ್ತೆ ಸ್ಟಿಕ್ ತಗೊಂಡ್ಮೇಲೆ ನಾವು ಸ್ಟಿಕ್ ನ ಈ ತರ ಇಟ್ಕೊಂಡ್ಮೇಲೆ ನಾವು ಯಾವ ತರ ನಮ್ಮ ಸ್ಟ್ಯಾಂಡ್ಸ್ ಇರಬೇಕು, ಲೈಕ್ ದಿಸ್. ಓಕೆ, the flat part, playing part of the stick should be held forward. Left hand should be holding the end of the stick and right hand should be holding the mid part. ನೋಡಿ ಏನು ಹೇಳ್ತಾರೆ, ನಾವು ಸ್ಟಿಕ್ ಅನ್ನು ಇಟ್ಕೊಳ್ಬೇಕಾದ್ರೆ, so this is the method. ಏನು ಹೇಳ್ತಾರೆ, the playing part of the stick should be held forward. ಮುಂದೆ ತಗೋಬೇಕು. Left hand should be holding the end of the stick. This is left hand. This is left hand. So ನಾವೆಲ್ಲಿ ಹೋಲ್ಡ್ ಮಾಡಬೇಕು, listen here. ನೋಡಿ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ, ನೋಡಿ ಲೆಫ್ಟ್ ಹ್ಯಾಂಡ್ ನ ಎಲ್ಲಿ ಮಾಡ್ತಾ ಇದ್ದೀನಿ, should be holding the end of the stick. ಸ್ಟಿಕ್ಕಿನ ಕೊನೆ ಭಾಗ ನಾವು ಇಟ್ಕೊಳ್ಬೇಕು. ಹ್ಯಾಂಡ್ ರೈಟ್ ಹ್ಯಾಂಡ್ should be holding the mid part. ನನ್ನ ಬಲಗೈ ಇದೆ ನೋಡಿ, ರೈಟ್ ಹ್ಯಾಂಡ್ ಅನ್ನು ಇದು. ಸೊ ಈ ರೈಟ್ ಹ್ಯಾಂಡ್ ಅನ್ನ ನಾನು ಎಲ್ಲಿ ಇಟ್ಕೊಳ್ತೀನಿ, ಮಿಡಲ್ ಪಾರ್ಟ್. ರೈಟ್ ಹ್ಯಾಂಡ್ should be holding the mid part. The should of be 15 to 20 centimeters distance between. So ಈ ಕೈಯಿಂದ ಈ ಕೈಗೆ 15 ರಿಂದ 20 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರಬೇಕು. This is orthodox way of holding the stick.
ಇದು ಸ್ಟಿಕ್ ಅನ್ನ ಹೋಲ್ಡ್ ಮಾಡತಕ್ಕಂತಹ ಒಂದು ಸ್ಕಿಲ್. ಸೊ ಲೆಫ್ಟ್ ಹ್ಯಾಂಡ್ ಎಲ್ಲಿರಬೇಕು, ಎಂಡ್ ಆಫ್ ದ ಸ್ಟಿಕ್. ಸೊ ರೈಟ್ ಹ್ಯಾಂಡ್ ಎಲ್ಲಿರಬೇಕು, ಮಿಡಲ್ ಪಾಯಿಂಟ್. ಸೊ ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಎಷ್ಟು ಅಂತರ ಇರಬೇಕಪ್ಪ ಅಂತಂದ್ರೆ 15 to 20 ಸೆಂಟಿಮೀಟರ್ ಡಿಫರೆನ್ಸ್ ಇರಬೇಕು, ಅಂತರ ಇರಬೇಕು, ಡಿಸ್ಟೆನ್ಸ್ ಇರಬೇಕು. ಯಾಕೆ? ಹೋಲ್ಡ್ ಮಾಡೋದಕ್ಕೆ. ನಾನು ಇಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೊ ಇಲ್ಲಿ ನನ್ನ ರೈಟ್ ಹ್ಯಾಂಡ್ ಇಲ್ಲಿ ಬಂತು ಅಂದ್ರೆ ದಟ್ ಇಸ್ ರಾಂಗ್. ಸೊ ರೈಟ್ ಹ್ಯಾಂಡ್ ಎಲ್ಲಿ ಬರಬೇಕು, ಮಿಡಲ್ ಆಫ್ ದ ಸ್ಟಿಕ್. ದಿಸ್ ಇಸ್ ಇಲ್ಲಿ ಮಿಡಲ್ ಆಫ್ ದ ಸ್ಟಿಕ್ ನಾನು ರೈಟ್ ಹ್ಯಾಂಡ್ ಇಟ್ಕೊಳ್ಬೇಕು. While playing hockey, different skills require different stances, and the description of stance is given during the expression of each skill. ನೋಡಿ, ನಾವು ಆಟ ಆಡಬೇಕಾದ್ರೆ ಹಾಕಿಯನ್ನ ಡಿಫರೆಂಟ್ ಸ್ಕಿಲ್ಸ್ ನಾವು ಆಟ ಆಡ್ತೀವಿ. ಅಲ್ಲಿ ಡಿಫರೆಂಟ್ ಸ್ಟ್ಯಾನ್ಸ್ ಕೊಡ್ತಾರೆ. ಸ್ಟ್ಯಾನ್ಸ್ ಅಂದ್ರೆ ನಿಲುವು. ಒಂದ್ ಬಾರಿ ಪೂರ ಬೆಂಡ್ ಆಗ್ತೀವಿ, ಒಂದ್ ಬಾರಿ ಸ್ವಲ್ಪ ಸ್ಲೈಟ್ ಬೆಂಡ್ ಆಗ್ತೀವಿ. ಓಕೆ, ಈ ತರ ಅನೇಕ ಸ್ಟ್ಯಾನ್ಸ್ ಗಳನ್ನ ನಾವು ನೋಡ್ತೀವಿ. ದೇರ್ ಆರ್ 2 ಮೆಥಡ್ಸ್ ಆಫ್ ಹೋಲ್ಡಿಂಗ್ ದ ಸ್ಟಿಕ್. ಹಾಗಾದ್ರೆ ಇದಾಗಿದಲ್ವಾ, ಇಷ್ಟು ಸ್ಕಿಲ್ಸ್ ನಾವು ಕಲಿತೀವಂತೆ. ಓಕೆ, ಹಾಗಾದ್ರೆ ನಾವು ಸ್ಟಿಕ್ ಅನ್ನ ಹೋಲ್ಡ್ ಮಾಡಬೇಕಾದ್ರೆ ಎಷ್ಟು ಮೆಥಡ್ಗಳು ಇದ್ದಾವೆ? ನಾವು ಸ್ಟಿಕ್ ಅನ್ನ ಹೋಲ್ಡ್ ಮಾಡಬೇಕಾದ್ರೆ ಹೋಲ್ಡಿಂಗ್ ಸ್ಟಿಕ್. Okay, there are 2 types. Okay, so first one is open grip. Okay, so there are 2 types of holding the stick. So second one, closed grip. So okay, so there are 2 types of holding stick. First one, open grip. Second one, closed grip. Okay, ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಓಪನ್ ಗ್ರಿಪ್ ಅಂದ್ರೆ ಏನು, ಕ್ಲೋಸ್ಡ್ ಗ್ರಿಪ್ ಅಂದ್ರೆ ಏನು. The end of the stick is firmly held in this grip 15 to 20 centimeters apart. From this, the stick is held with the right hand in a loose manner. Left hand makes the stick to turn and it's controlled by right hand. The grip is helpful is dribbling, pushing the flicking the ball. ನೋಡಿ, ಈಗೇನು ಓಪನ್ ಗ್ರಿಪ್ ಇದೆ ಅಲ್ವಾ? ಸೊ ನಾನು ಆಗಲೇ ತೋರಿಸಿದಾಗೆ ಲೆಫ್ಟ್ ಹ್ಯಾಂಡ್ ಎಲ್ಲಿರುತ್ತೆ, ಎಂಡ್ ಆಫ್ ದ ಸ್ಟಿಕ್. ರೈಟ್ ಹ್ಯಾಂಡ್ ಎಲ್ಲಿರುತ್ತೆ, ಸೊ ನೋಡಿ, ಸೊ ರೈಟ್ ಹ್ಯಾಂಡ್ ಎಲ್ಲಿರುತ್ತೆ, ಮಿಡಲ್ ಆಫ್ ದ ಸ್ಟಿಕ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ 15 ಸೆಂಟಿಮೀಟರ್ಸ್ ಅಂತರ ಇರುತ್ತೆ. ಸೊ ಈ ಓಪನ್ ಗ್ರಿಪ್ ಇಂದ ನಾವು ಯಾವ ಆಟವನ್ನು ಆಡಬಹುದು ಅಂತಂದ್ರೆ this grip is helpful for dribbling, pushing and flicking the ball. ನೋಡಿ, ಓಪನ್ ಗ್ರಿಪ್ ನಾವು ಇಟ್ಕೊಂಡು ಯಾವುದನ್ನ ಆಟ ಆಡಬೇಕಪ್ಪ ಅಂತಂದ್ರೆ ಡ್ರಿಬ್ಲಿಂಗ್ ಮಾಡಬಹುದು, ಫಾಸ್ಟ್ ಆಗಿ ಡ್ರಿಬ್ಲಿಂಗ್ ಮಾಡಬಹುದು. ಲೈಕ್ ದಿಸ್, ಲೈಕ್ ದಿಸ್ ಕೆಳಗಡೆಗೆ ನಾವು ಡ್ರಿಬ್ಲಿಂಗ್ ಮಾಡಬಹುದು, ಪುಷ್ ಮಾಡಬಹುದು, ಫ್ಲಿಕ್ ದ ಬಾಲ್. ಸೊ ಬಾಲ್ ಇರುತ್ತಲ್ವಾ, ಬಾಲ್ ಕೆಳಗೆ ಸ್ಟಿಕ್ ಆಗಿಬಿಟ್ಟು ಫ್ಲಿಕ್ ಮಾಡಬೇಕೀಗ ಮೇಲೆ ಚೆಂಡನ್ನು ಆರಿಸಬಹುದು. ಅದಕ್ಕೆ ಫ್ಲಿಕ್ ಅಂತ ನಾವು ಕಲ್ತೀವಿ. ಸೊ ಈ 3 ಸ್ಕಿಲ್ಸ್ ಗಳನ್ನ ನಾವು ಯಾವ್ದನ್ನ ಇಟ್ಕೊಳ್ಬೇಕಪ್ಪ ಅಂತಂದ್ರೆ, ಯಾವ ಮೆಥಡ್ ಇದೆ ಅಂತಂದ್ರೆ ಹೋಲ್ಡಿಂಗ್ ಸ್ಟಿಕ್ ಅಂತಂದ್ರೆ ಓಪನ್ ಗ್ರಿಪ್ ನಾವು ಇಟ್ಕೊಂಡಿರ್ಬೇಕು ಅಂತಂದ್ರೆ ಡ್ರಿಬ್ಲಿಂಗ್ ಬರುತ್ತೆ ಚೆನ್ನಾಗಿ, ಪುಷಿಂಗ್ ಬರುತ್ತೆ ಮತ್ತು ಫ್ಲಿಕ್ ದ ಬಾಲ್ ಫ್ಲಿಕ್ಕಿಂಗ್ ಬರುತ್ತೆ. ಅರ್ಥ ಆಯ್ತಪ್ಪ? ಓಪನ್ ಗ್ರಿಪ್ ಆಯ್ತು. ಮತ್ತೆ ಈಗ ಕ್ಲೋಸ್ಡ್ ಗ್ರಿಪ್. ನಾನು ಹೇಳಿದಾಗೆ ಸ್ಟಿಕ್ ಅನ್ನ ಇಟ್ಕೊಳ್ಳೋದ್ರಲ್ಲಿ 2 ವಿಧಾನ ಇದಾವೆ. ಒಂದು ಓಪನ್ ಗ್ರಿಪ್, ಇನ್ನೊಂದು ಕ್ಲೋಸ್ಡ್ ಗ್ರಿಪ್. ಸೊ ಓಪನ್ ಗ್ರಿಪ್ ಬಗ್ಗೆ ನಮಗೆ ಗೊತ್ತಾಯ್ತು. ಎಡಗೈ ಲೆಫ್ಟ್ ಹ್ಯಾಂಡ್ ಎಂಡ್ ಆಫ್ ದ ಸ್ಟಿಕ್ಕಿನ ತುದಿಯಲ್ಲಿ ಇಟ್ಕೊಳ್ತೀವಿ. ಇನ್ನ ರೈಟ್ ಹ್ಯಾಂಡ್ ಮಿಡಲ್ ಆಫ್ ದ ಸ್ಟಿಕ್ ಅಲ್ಲಿ ಇಟ್ಕೊಳ್ತೀವಿ. ಇದು ಓಪನ್ ಗ್ರಿಪ್. ಆದ್ರೆ ಕ್ಲೋಸ್ಡ್ ಗ್ರಿಪ್ ಯಾವ ತರ ಇರುತ್ತೆ ಇದರಲ್ಲಿ? ಸೊ ಕ್ಲೋಸ್ಡ್ ಗ್ರಿಪ್ ಯಾವ ತರ ಅಂತಂದ್ರೆ the end of the hockey stick is firmly held with the left hand about 10 cm. From this, the stick should be held with the right hand
this grip is used during hits and stopping the ball. ನೋಡಿ ಈ ಕ್ಲೋಸ್ ಗ್ರಿಪ್ ಇದೆ ಅಲ್ವಾ, ಸಿ ಕ್ಲೋಸ್ ಗ್ರಿಪ್ ಯಾವಾಗ ಅನುಕೂಲ ಆಗುತ್ತಪ್ಪ ಅಂತಂದ್ರೆ ಇದನ್ನ ನಾವು ಜೋರಾಗಿ ಹಿಟ್ ಮಾಡೋದಕ್ಕೆ ಮತ್ತು ಸ್ಟಾಪಿಂಗ್ ದ ಬಾಲ್ ಈ ತರ ನೋಡಿ ಈ ತರ ಹತ್ತಿರ ಇಟ್ಕೊಳ್ತೀವಿ ಅಂತಂದ್ರೆ ಇದು ಕ್ಲೋಸ್ ಗ್ರಿಪ್ ಅಂತ ಕರಿತೀವಿ. ಅದೇ ದೂರ ಇಟ್ಕೊಳ್ತೀವಿ ಅಂತಂದ್ರೆ ಓಪನ್ ಗ್ರಿಪ್. ದಿಸ್ ಈಸ್ ಕ್ಲೋಸ್ ಗ್ರಿಪ್, ದಿಸ್ ಈಸ್ ಓಪನ್ ಗ್ರಿಪ್. ಓಕೆ, ಈಗ ನಾನು ಕ್ಲೋಸ್ ಗ್ರಿಪ್ ಹೇಳ್ತಾ ಇದ್ದೀನಿ. ಸೊ ಕ್ಲೋಸ್ ಗ್ರಿಪ್ ಲೆಫ್ಟ್ ಹ್ಯಾಂಡ್ ಇಂದ ಮತ್ತೆ ರೈಟ್ ಹ್ಯಾಂಡ್ ಗೆ 10 ಸೆಂಟಿಮೀಟರ್ ಡಿಫರೆನ್ಸ್ ಇರುತ್ತೆ ಮಕ್ಕಳೇ. ಮತ್ತು ಈ ಕ್ಲೋಸ್ ಗ್ರಿಪ್ ಎಲ್ಲಿ ಯೂಸ್ ಆಗುತ್ತಪ್ಪ ಅಂತಂದ್ರೆ ಸ್ಟಾಪಿಂಗ್ ದ ಬಾಲ್ ಅಂಡ್ ಯೂಸಿಂಗ್ ಡ್ಯೂರಿಂಗ್ ಹಿಟ್ ಜೋರ ಹೊಡಿಬೇಕಾದ್ರೆ ಕ್ಲೋಸ್ ಗ್ರಿಪ್ ಬೇಕಾಗುತ್ತೆ ಮತ್ತು ಬಾಲ್ ನ ಸ್ಟಾಪ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಹಿಂಗೂ ಮಾಡಬಹುದು. ಓಕೆ, ಸ್ಟಾಪ್ ಮಾಡಬೇಕಾದ್ರೆ ಇದು ಕ್ಲೋಸ್ ಗ್ರಿಪ್ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಓಕೆ, ಇನ್ನ ಸ್ಟ್ರೈಟ್ ಪುಷ್ ನೋಡಿ. ಈ ಸ್ಟ್ರೈಟ್ ಪುಷ್ ಯಾವ ತರ ಇರಬೇಕು ಅಂತಂದ್ರೆ ದ ಸ್ಕಿಲ್ಸ್ ಇನ್ವಾಲ್ವ್ಸ್ ಪುಷಿಂಗ್ ದ ಬಾಲ್ ಸ್ಟ್ರೈಟ್ ಹೆಡ್. ಸೊ ಹಾಗಾದ್ರೆ ಸ್ಟ್ರೈಟ್ ಪುಷ್ ಅನ್ನು ಮಾಡಬೇಕಾದ್ರೆ ಯಾವ ತರ ನಾವು ಗ್ರಿಪ್ ಅನ್ನು ಇಟ್ಕೊಳ್ಬೇಕು ಅಂತಂದ್ರೆ ನೋಡಿ, ನಿಮ್ಮ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸ್ಟಿಕ್ ಈಸ್ ಹೆಲ್ಡ್ ಇನ್ ಓಪನ್ ಗ್ರಿಪ್ ಮ್ಯಾನರ್. ಓಪನ್ ಗ್ರಿಪ್ ಅಂತಂದ್ರೆ ಎಂಡ್ ಆಫ್ ದ ಸ್ಟಿಕ್ ಲೆಫ್ಟ್ ಹ್ಯಾಂಡ್ ಇರುತ್ತೆ, ಮಿಡಲ್ ಆಫ್ ದ ಸ್ಟಿಕ್ ರೈಟ್ ಹ್ಯಾಂಡ್ ಇರುತ್ತೆ. ಇದು ಸ್ಟ್ರೈಟ್ ಪುಷ್ ಗೆ ಅನುಕೂಲ ಆಗುತ್ತೆ. ಇನ್ನ ಪೊಸಿಷನ್ ಬಂದ್ಬಿಟ್ಟು ಯಾವ ತರ ಇರುತ್ತೆ, ಬಾಡಿ ಶುಡ್ ಬಿ ಬೆಂಡ್ ಫಾರ್ವರ್ಡ್. ರೈಟ್ ಹ್ಯಾಂಡೆಡ್ ಪ್ಲೇಯರ್ಸ್ ನೋಡಿ ಈ ತರ ಬಾಡಿ ನಾವೇನ್ ಮಾಡಬೇಕು, ಶುಡ್ ಬೆಂಡ್ ಫಾರ್ವರ್ಡ್ ಮಾಡಬೇಕು ಬಾಡಿಯನ್ನ. ಶುಡ್ ಸ್ಟ್ಯಾಂಡ್ ವಿತ್ ದ ಲೆಫ್ಟ್ ಶೋಲ್ಡರ್ ಪಾಯಿಂಟಿಂಗ್ ದ ಟಾರ್ಗೆಟ್. ಲೆಫ್ಟ್ ಲೆಗ್ ಶುಡ್ ಬಿ ಹೆಡ್ ಆಫ್ ರೈಟ್ ಲೆಗ್ ಅಂಡ್ ಆನ್ ಇಟ್ಸ್ ಟೋಸ್. ನೋಡಿ ನಾವು ಈ ತರ ಮಾಡಬೇಕಾದ್ರೆ ಎಡಗಾಲಲ್ಲಿ ನಾವು ನಮ್ಮ ದೇಹದ ಭಾಗವನ್ನು ಮಾಡಬೇಕು. ಆಮೇಲೆ ನಮ್ಮ ರೈಟ್ ಲೆಗ್ ಆನ್ ಇಟ್ ಟೋಸ್. ಎಡಗಾಲಿಗೆ ನಮ್ಮ ರೈಟ್ ಲೆಗ್ ಏನಾಗಿರ್ಬೇಕು, ಮುಖ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನ ಪೊಸಿಷನ್ ಆಫ್ ದ ಬಾಲ್ ಯಾವ ತರ ಪೊಸಿಷನ್ ಇರಬೇಕು, ಬಾಲ್ ಶುಡ್ ಬಿ ಕೆಪ್ಟ್ 9 to 12 inches ahead of the left leg. ನೋಡಿ ವಿದ್ಯಾರ್ಥಿಗಳೇ, ನಾವು ಸ್ಟ್ರೈಟ್ ಪುಷ್ ಅನ್ನು ಮಾಡಬೇಕಾದ್ರೆ ನಮ್ಮ ಬಾಲ್ ಎಲ್ಲಿರಬೇಕಪ್ಪ ಅಂತಂದ್ರೆ ಬಾಲ್ ಶುಡ್ ಬಿ ಕೆಪ್ಟ್ 9 to 12 inches ahead of the left leg. ನೋಡಿ ನಮ್ದು ಲೆಫ್ಟ್ ಲೆಗ್ ಏನಿರುತ್ತಲ್ವಾ, ಲೆಫ್ಟ್ ಲೆಗ್ ನ ಮುಂದ್ಗಡೆಗೆ 9 to 12 inches ಮುಂದ್ಗಡೆಗೆ ನಾವು ಬಾಲ್ ಅನ್ನು ಇಟ್ಕೊಳ್ಬೇಕು. ಓಕೆ, ಹಾಗಾದಾಗ ಮಾತ್ರ ನಾವು ಸ್ಟ್ರೈಟ್ ಪುಷ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಹಾಗಾದ್ರೆ ಲೆಫ್ಟ್ ಪ್ಲೇಯರ್ಗೆ ಅಲ್ಲಿ ರೈಟ್ ಹ್ಯಾಂಡ್ ಮುಂದೆ ಅವರು ಇಟ್ಕೊಳ್ತಾರೆ. ಎಕ್ಸಿಕ್ಯೂಷನ್ ಈ ಸ್ಕಿಲ್ ನಾವು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಆಫ್ಟರ್ ಅಟೈನಿಂಗ್ ಎ ಸೂಟಬಲ್ ಪೊಸಿಷನ್ as discussed, the ball is brought in contact with the stick and pushed firmly with the right hand. The left hand makes the withdrawing movement of the stick. ನೋಡಿ ಅಲ್ಲಿ ನಿಮಗೆ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಯಾವ ತರ ಬಾಲ್ ಅನ್ನು ಹಿಡಿದಿರಬೇಕು ಅಂತ. ನೋಡಿ ಬಾಲ್ ಅನ್ನು ನಾವು ಹೊಡಿಬೇಕಂದ್ರೆ ಸ್ಟಿಕ್ ನ ಮುಂಭಾಗದಲ್ಲಿ ಆಡಬೇಕು, ಬ್ಯಾಕ್ವರ್ಡ್ ಆಡಂಗಿಲ್ಲ. ಸ್ಟಿಕ್ ನ ಮುಂಭಾಗದಲ್ಲಿ ನಾವು ಆಡಬೇಕು, ಸ್ವಲ್ಪ ಸ್ಟ್ರೈಟ್ ಬೆಟ್ ಆಗಬೇಕು, ಎಡಗಾಲ ಕೇಳ್ಕೊಳ್ಬೇಕು. ಈ ತರ ನಾವು ಸ್ಟ್ರೈಟ್ ಪುಷ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇನ್ನ ಲಾಸ್ಟ್ ಕಲಿಕಾಂಶ ಏನು ಹೇಳಬೇಕು ಅಂತಂದ್ರೆ ಈ ಕೌಶಲ್ಯದಲ್ಲಿ ಫಾಲೋ ಥ್ರೂ. ಆಫ್ಟರ್ ದ ಬಾಲ್ is pushed, the stick continues to move in the direction of pushing the pulling process. ನೋಡಿ ನಾವು ಸ್ಟ್ರೈಟ್ ಸ್ಮ್ಯಾಶ್ ಅನ್ನು ಹೊಡೆದ ಮೇಲೆ ಬಾಲ್ ಮುಂದೆ ಹೋಗ್ತಾ ಇರುತ್ತೆ, ಅವಾಗ ನಾವೇನ್ ಮಾಡಬೇಕು, ನೆಕ್ಸ್ಟ್ ಸ್ಕಿಲ್ಗೆ ಅಥವಾ ನೆಕ್ಸ್ಟ್ ಬಾಲಿಗೆ ನಾವು ರೆಡಿ ಇರಬೇಕು. ಓಕೆ, ಸೊ ಇದು ಸ್ಟ್ರೈಟ್ ಸ್ಮ್ಯಾಶ್ ಬಗ್ಗೆ ಗೊತ್ತಾಯ್ತು. ಇನ್ನ ರಿವರ್ಸ್ ಪುಷ್. ಸೊ ರಿವರ್ಸ್ ಪುಷ್ ನಾವು ಯಾವ ತರ ಮಾಡ್ತೀವಿ, ಅಲ್ಲಿ ಅಷ್ಟೇ ಗ್ರಿಪ್ ಬೇಕಾಗುತ್ತೆ, ಬಾಡಿ ಪೊಸಿಷನ್ ಬೇಕಾಗುತ್ತೆ, ಪೊಸಿಷನ್ ಆಫ್ ದ ಬಾಲ್ ಬೇಕಾಗುತ್ತೆ, ಎಕ್ಸಿಕ್ಯೂಷನ್ ಬೇಕಾಗುತ್ತೆ, ಇನ್ನ ಫಾಲೋ ಥ್ರೂ ಬೇಕಾಗುತ್ತೆ.
ಹಾಗಾದ್ರೆ ಇಲ್ಲಿ ರಿವರ್ಸ್ ಪುಷ್ ನಾವು ಮಾಡಬೇಕಾದ್ರೆ the grip is similar to that of dribbling. The performance is accepted to maintain open grip. Okay, ಅಲ್ಲಿ ಓಪನ್ ಗ್ರಿಪ್ ನ ಇಟ್ಕೊಳ್ಬೇಕು. ಆ ಓಪನ್ ಗ್ರಿಪ್ ಅಲ್ಲಿ ಇಟ್ಕೊಂಡಾಗ ಮಾತ್ರ ರಿವರ್ಸ್ ಪುಷ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇನ್ನ ಬಾಡಿ ಪೊಸಿಷನ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ಬಾಡಿ ಶುಡ್ ಬಿ ಬೆಂಟ್ ಫಾರ್ವರ್ಡ್. Right shoulder of the right hand player should be pointing the direction of push. Right leg should be forward and left leg on its toes. Right leg forward ಆಗಿರುತ್ತೆ. ಅಲ್ಲಿ ನೋಡಿ ನಿಮಗೆ ಚಿತ್ರ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಕಿಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ಅದನ್ನ ಓಪನ್ ಮಾಡಿ ನೋಡಿ. ರಿವರ್ಸ್ ಪುಷ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿರ್ತೀವಿ. ಸೊ ಬಾಲ್ ಈ ತರ ಇರುತ್ತೆ. ಬಲಗಾಲ ಮೇಲೆ ನಾವು ಬಾಲವನ್ನು ಹಾಕಿರ್ತೀವಿ. ನನ್ನ ಎಡಗಾಲು ಬಲಗಾಲಿನ ಅಡ್ಡವನ್ನು ನೋಡ್ತಾ ಇರುತ್ತೆ. ಇದು ರಿವರ್ಸ್ ಪುಷ್ ಮಾಡಬೇಕಾದ್ರೆ ನಮ್ಮ ಬಾಡಿ ಪೊಸಿಷನ್ ಈ ತರ ಇರಬೇಕು. ಇನ್ನ ಪೊಸಿಷನ್ ಆಫ್ ದ ಬಾಲ್, ನಾವು ರಿವರ್ಸ್ ಪುಷ್ ಸ್ಕಿಲ್ ಅನ್ನು ಮಾಡಬೇಕಾದ್ರೆ ಪೊಸಿಷನ್ ಆಫ್ ದ ಬಾಲ್ ಯಾವ ತರ ಇರಬೇಕು, ಎಲ್ಲಿ ನಾವು ಬಾಲ್ ಅನ್ನು ಇಟ್ಕೊಳ್ಬೇಕು ಅಂತಂದ್ರೆ ದ ಬಾಲ್ ಈಸ್ ಪ್ಲೇಸ್ಡ್ 9 to 12 inches ಎಂಡ್ ಆಫ್ ದ ರೈಟ್ ಲೆಗ್. ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಬಾಲ್ ಸಹ ಇಟ್ಕೊಂಡಿದ್ದಾರೆ. ಸೊ ರೈಟ್ ಲೆಗ್ ಫಾರ್ವರ್ಡ್ ಇರುತ್ತೆ. ರೈಟ್ ಲೆಗ್ಗಿನ ಮುಂಭಾಗದಲ್ಲಿ 9 to 12 inches ಮುಂದೆ ಬಾಲ್ ಅನ್ನ ಇಟ್ಕೊಳ್ಬೇಕು. ಯಾವುದಕ್ಕೆ? ರಿವರ್ಸ್ ಪುಷ್ ಪೊಸಿಷನ್ ಅನ್ನು ನಾವು ಮಾಡಬೇಕಾದ್ರೆ ಪೊಸಿಷನ್ ಆಫ್ ದ ಬಾಲ್ ಹೆಂಗಿರಬೇಕು ಅಂತಂದ್ರೆ ರೈಟ್ ಲೆಗ್ ಫಾರ್ವರ್ಡ್ ಆಗಿರುತ್ತೆ, ಲೆಫ್ಟ್ ಲೆಗ್ ರೈಟ್ ಲೆಗ್ಗಿನ ಟೋನ್ ಅನ್ನು ನೋಡ್ತಾ ಇರುತ್ತೆ. ಬಾಲ್ 9 to 12 inches ಮುಂದೆ ಇರಬೇಕು, ಸ್ಲೈಟ್ ಬೆಂಡ್ ಆಗಿರಬೇಕು. ದಿಸ್ ಇಸ್ ದ ಪೊಸಿಷನ್. ಓಕೆ, ಸ್ವಲ್ಪ ಸ್ಲೈಟ್ ಬೆಂಡ್ ಆಗಬೇಕು, ಬಾಲ್ ಅನ್ನು ನೋಡ್ತಾ ಇರಬೇಕು. ಇನ್ನ ನಾಲ್ಕನೇ ಸ್ಕಿಲ್ ಏನಿರುತ್ತೆ ಎಕ್ಸಿಕ್ಯೂಷನ್. ಬಿಫೋರ್ ಅಟೆಂಪ್ಟಿಂಗ್ ಫಾರ್ ಎ ರಿವರ್ಸ್ ಪುಷ್ ದ ಸ್ಟಿಕ್ಸ್ ಶುಡ್ ಬಿ ರೊಟೇಟೆಡ್ ಆಂಟಿ ಕ್ಲಾಕ್. ಇದು ರಿವರ್ಸ್ ಪುಷ್ ನ ಎಕ್ಸಿಕ್ಯೂಷನ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ಬಿಫೋರ್ ಅಟೆಂಪ್ಟಿಂಗ್ ಎ ರಿವರ್ಸ್ ಪುಷ್ ದ ಸ್ಟಿಕ್ಸ್ ಶುಡ್ ಬಿ ರೊಟೇಟೆಡ್ ಆಂಟಿ ಕ್ಲಾಕ್ ವೈಸ್. ದ ಬಾಲ್ ಈಸ್ ದೆನ್ ಪುಶ್ಡ್ ಟುವರ್ಡ್ಸ್ ದ ಟಾರ್ಗೆಟ್. ಸೊ ನೋಡಿ ಇಲ್ಲಿ ಕ್ಲಾಕ್ ವೈಸ್ ಮಾಡ್ತಾ ಇರಬೇಕು ಮತ್ತೆ ಆಂಟಿ ಕ್ಲಾಕ್ ವೈಸ್. ಓಕೆ, ರಿವರ್ಸ್ ಪುಷ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ನಾವು ಏನು ಮಾಡಬೇಕು, ಈ ತರ ಹೊಡಿಬೇಕಾಗುತ್ತೆ. ಇದ ಫಾಲೋ ಥ್ರೂ. ಆಫ್ಟರ್ ದ ಬಾಲ್ ಇಸ್ pushed with the stick, it continues to swing in the same direction. ಓಕೆ, ನಾವು ಫಾಲೋ ಥ್ರೂ ಯಾವ ತರ ಇರಬೇಕು ಅಂತಂದ್ರೆ ನಾವು ಸ್ಟಿಕ್ ಇಂದ ಪುಷ್ ಮಾಡಿದ್ಮೇಲೆ ಸ್ವಿಂಗ್ ಮಾಡ್ತಾ ನಾವು ಸೇಮ್ ಡೈರೆಕ್ಷನ್ ಗೆ ಹೋಗಬೇಕಾಗುತ್ತೆ. ಓಕೆ, ಇನ್ನ ಸ್ಟ್ರೈಟ್ ಸ್ಟಾಪ್. ಅಂದರೆ ಸ್ಟ್ರೈಟ್ ಸ್ಟಾಪ್ ಯಾವ ತರ ಸ್ಟ್ರೈಟ್ ಸ್ಟಾಪ್ ಅಂತಂದ್ರೆ ಗ್ರಿಪ್ ಇಸ್ ಸಿಮಿಲರ್ ಟು ಡ್ರಿಬಲ್ ಮೇಂಟೈನ್ ಓಪನ್ ಗ್ರಿಪ್. ಸೊ ಓಪನ್ ಗ್ರಿಪ್ ಅಲ್ಲಿ ಹಾಕೊಳ್ಳಬೇಕು. ಸ್ಟ್ರೈಟ್ ಸ್ಟಾಪ್ ಮಾಡಬೇಕಾದ್ರೆ ಬಾಡಿ ಪೊಸಿಷನ್ ಯಾವ ತರ ಇರಬೇಕು ಅಂತಂದ್ರೆ ಸ್ವಲ್ಪ feet should be shoulder width apart and body should be facing the ball. Knees and trunk should be slightly flexed and eye sight on the ball. So ನೋಡಿ ಸ್ಟ್ರೈಟ್ ಸ್ಟಾಪ್ ಮಾಡಬೇಕಾದ್ರೆ ನಾವು ನಮ್ಮ ಕಣ್ಣು ಬಾಲ್ನ ಕಡೆ ಇರಬೇಕು, ಸ್ವಲ್ಪ ಸ್ಲೈಟ್ ಆಗಿ ಬೆಂಡ್ ಆಗಿರಬೇಕು, ಸ್ಲೈಟ್ ಫ್ಲೆಕ್ಸ್ಡ್ ಅಂಡ್ ಐ ಸೈಟ್ ಆನ್ ದ ಬಾಲ್. ನಮ್ಮ ದೃಷ್ಟಿ ಬಾಲ್ನ ಕಡೆ ಇರಬೇಕು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಚಿತ್ರದಲ್ಲಿ ಇದೆ. ಆ ತರ ನಾವು ಸ್ಟ್ರೈಟ್ ಸ್ಟಾಪ್ ಅನ್ನ ಮಾಡಬೇಕು. ಓಕೆ, ಇನ್ನ ಪ್ಯಾರಲಲ್ ಪಾಸ್. ಸೆಂಡಿಂಗ್ ದ ಬಾಲ್ ಟು ಟೀಮ್ಮೇಟ್ ಈಸ್ ಕಾಲ್ಡ್ ಎ ಪಾಸ್. ವಾಟ್ ಈಸ್ ಪಾಸ್ ಅಂತ ಕೇಳ್ತಾರೆ. ನಿಮಗೆ ಒಂದು ವರ್ಡ್ ಆನ್ಸರ್ ಗೆ ನಾವು ಕೇಳಿದ್ರು ಅಂತಂದ್ರೆ ವಾಟ್ ಈಸ್ ಪಾಸ್ ಅಂತಂದ್ರೆ ಸೆಂಡಿಂಗ್ ದ ಬಾಲ್ ಟು ಟೀಮ್ಮೇಟ್ ಈಸ್ ಕಾಲ್ಡ್ ಪಾಸ್. ಈಸ್ ಕಾಲ್ಡ್ ಎ ಪಾಸ್. ಫಾರ್ ಎಕ್ಸಾಂಪಲ್ ನಾನು ಹಾಕಿ ಪ್ಲೇಯರ್ ಅಂತಂದ್ರೆ ನನ್ನ ಜೊತೆ 11 ಜನ, ನಾನು ಅವಾಗ ಸೇರ್ಲಿಕ್ಕೆ 11 ಜನ ಇರ್ತೀವಿ. ಒಬ್ಬ ಗೋಲ್ ಕೀಪರ್ ಇರ್ತಾನೆ. ಸೊ 11 ಜನದಲ್ಲಿ ಗೋಲ್ ಕೀಪರ್ ಒಬ್ಬ ಇರ್ತಾನೆ. ಇನ್ನು 10 ಜನ ನಾವೇನ್ ಮಾಡ್ತಾ ಇರ್ತೀವಿ, ಫ್ರಂಟ್ ಝೋನ್ ಪ್ಲೇಯರ್ಸ್ ಇರ್ತೀವಿ, ಮಿಡಲ್ ಝೋನ್ ಪ್ಲೇಯರ್ಸ್ ಇರ್ತೀವಿ, ಬ್ಯಾಕ್ ಝೋನ್ ಪ್ಲೇಯರ್ಸ್ ಇರ್ತೀವಿ. ಸೊ ಇದರಲ್ಲಿ ಯಾವ ಮೂರಲ್ಲಿ ಯಾರಾದ್ರೂ ನನ್ನ ಅಕ್ಕಪಕ್ಕ ಇದ್ರು ಅಂತಂದ್ರೆ ಅವರಿಗೆ ನಾನು ಪಾಸ್ ಕೊಡ್ತಾ ಹೋದ್ರೆ ಅದಕ್ಕೆ ನಾವು ಹೇಳ್ತಿರ್ತೀವಿ ಪಾಸ್ ಅಂತೇಳಿ ಹೇಳ್ತೀವಿ. ಏನಂತ ಕೇಳಬಹುದು, ವಾಟ್ ಈಸ್ ಪಾಸ್ ಅಂತ ನೀವು ಕೇಳಿದ್ರೆ sending the ball to teammate is called a pass. A parallel pass is one among the techniques of passing. In this
A player A passes the ball from his right to left towards player B. Player B in turn receives the ball and send to a player who is at his left. ನೋಡಿ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಎ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಯಾರಲಲ್ ಪಾಸ್ ಅಂತಂದ್ರೆ ಪ್ಯಾರಲಲ್ ಪಾಸ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪ್ಯಾರಲಲ್ ಪಾಸ್ ಮಾಡ್ತಾರೆ. ಸೊ ಇಲ್ಲೊಬ್ಬ ಎ ತೆಗ್ದ, ಇಲ್ಲಿ ಇನ್ನೊಬ್ಬ ಬಿ ಪ್ಲೇಯರ್ ಇರ್ತಾರೆ. ಓಕೆ, ಸೊ ಇಲ್ಲಿ ಗೆರೆ ಹಾಕಿರ್ತೀವಿ. ಅಂದ್ರೆ ಪ್ಯಾರಲಲ್ ಪಾಸ್ ಅಂತಂದ್ರೆ ಎ ಪ್ಲೇಯರ್ ಏನ್ ಮಾಡ್ತಾನೆ, ಅವನ ರೈಟ್ ಸೈಡ್ ಇಂದ ಮಾಡ್ತಾನೆ, ಬಿ ಪ್ಲೇಯರ್ ಏನ್ ಮಾಡ್ತಾನೆ, ಅವನ ಲೆಫ್ಟ್ ಸೈಡ್ ಇಂದ ಹೊಡಿತಾನೆ. ಇದಕ್ಕೆ ನಾವು ಏನು ಕರಿತೀವಿ, ಪ್ಯಾರಲಲ್ ಪಾಸ್ ಅಂತ ನಾವು ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಈ ಕ್ಲಾಸ್ ನಲ್ಲಿ ನಾವು ಹಲವಾರು ಸ್ಕಿಲ್ಸ್ ಗಳನ್ನು ಕಲಿತ್ವಿ. ಪ್ಯಾರಲಲ್ ಪಾಸ್ ಕಲಿತ್ವಿ, ಸ್ಟ್ರೈಟ್ ಸ್ಮ್ಯಾಶ್ ಕಲಿತ್ವಿ, ಓಕೆ, ಸ್ಟ್ರೈಟ್ ಪುಷ್ ಕಲಿತ್ವಿ. ಈ ತರ ಅನೇಕ ಸ್ಕಿಲ್ಸ್ ನಾವೆಲ್ಲ ಕಲಿತಿದ್ದೀವಿ ಮಕ್ಕಳೇ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಫೋನ್ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ.